ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಫ್ಯಾಮಿಲಿಯ ಟೆಂಪಲ್ ವಿಸಿಟ್ ವ್ಲಾಗ್ ಆಗಿದೆ. ಈ ವ್ಲಾಗಲ್ಲಿ ನೀವು ನಮ್ಮ ಫ್ಯಾಮಿಲಿ ಎಲ್ಲ ಯಾವ ಟೆಂಪಲ್ಗೆ ಹೋದ್ವಿ, ಹಾಗೆ ಅಲ್ಲೆಲ್ಲ ಏನು ಮಾಡಿದ್ವಿ ಅನ್ನೋದನ್ನು ನೋಡ್ಬೋದು. ಇದು ನಾವು ಟೆಂಪಲ್ ಹೋಗೋಕ್ಕಿಂತ ಹಿಂದಿನ ದಿನ ಮುಂಚೆ ನಾವು ಊರಿಗೆ ಹೋಗ್ತಾ ಇರೋ ವಿಡಿಯೋ ಆಗಿದೆ. ನಮ್ಮ ಹಸ್ಬೆಂಡ್ಗೆ ಆಫೀಸ್ ವರ್ಕ್ ಇತ್ತು, ಹಾಗಾಗಿ ನಾವು ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಈಗ ಆಫೀಸ್ ವರ್ಕ್ ಮುಗಿಸಿ ಡಿನ್ನರ್ ಕೂಡ ಮುಗಿಸಿ ಹೊರಟಿದ್ದೀವಿ. ನಾವು ಮನೆ ರೀಚ್ ಆಗೋದು ಊರು ರೀಚ್ ಆಗೋದು ಆಲ್ಮೋಸ್ಟ್ 11 ಆಗೋಗ್ಬಿಟ್ಟಿತ್ತು. ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಈಗ ರೆಡಿ ಆಗಿದ್ದೀವಿ. ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಏನು ತುಂಬ ದೂರ ಇಲ್ಲ, ಇಲ್ಲಿಂದ ಒಂದು ½ an hour ಆರ್ 40 minutes ಆಗ್ಬೋದಷ್ಟೇ. ಆದರೆ ಲಗೇಜ್ ಜಾಸ್ತಿ ಇದ್ದಿದ್ದರಿಂದ ಮತ್ತು ಎಲ್ಲರೂ ಒಟ್ಟಿಗೆ ಹೋದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ಒಂದು ಮಿನಿ ಬಸ್ ಬುಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದರು ನಮ್ಮ ಮಾಮ. ಬಟ್ ಅದು ಯಾಕೋ ಕ್ಯಾನ್ಸಲ್ ಆಯಿತು. ಹಾಗಾಗಿ ಈಗ ಎಲ್ಲರೂ ಒಂದೊಂದು ಕಾರ್, ಆಲ್ಮೋಸ್ಟ್ 3 ಕಾರ್ಸ್ ಇದೆ. 3 ಕಾರ್ಸಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಮತ್ತು ಒಂದು ಲಗೇಜ್ ಆಟೋ ಬುಕ್ ಮಾಡಿದ್ದಾರೆ, ಲಗೇಜೆಲ್ಲ ಹಾಕ್ಕೊಂಡು ಹೋಗೋಕ್ಕೆ. ಅದರಲ್ಲಿ ಕೂಡ ಸ್ವಲ್ಪ ಜನ ಹೋಗಿದ್ದಾರೆ. ಈಗ ನಾವು ನಮ್ಮ ಕಾರಲ್ಲಿ ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಅಂಕಲ್ ಹೊರಟಿದ್ದೀವಿ. ಆವಾಗಲೇ ನೋಡಿದ್ರಲ್ಲ ನೀವು, ಅದರಲ್ಲಿ ನಮ್ಮ ಆಂಟಿರು ಮತ್ತು ನಮ್ಮ ಮಮ್ಮಿ ಎಲ್ಲ ಅದರಲ್ಲಿ ಹೋಗಿದ್ದಾರೆ. ಮತ್ತು ಇನ್ನೊಂದು ಕಾರಲ್ಲಿ ಇನ್ನೊಂದು ಸ್ವಲ್ಪ ಜನ ಬರ್ತಿದ್ದಾರೆ. ಆಲ್ಮೋಸ್ಟ್ ಒಂದು 3 ಕಾರ್ಸಲ್ಲಿ ಮತ್ತು ಒಂದು ಲಗೇಜ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ನಮ್ಮ ಹಸ್ಬೆಂಡ್ಗೆ ಇವತ್ತು ಕೂಡ ಆಫೀಸ್ ವರ್ಕ್ ಇತ್ತು, ಹಾಗಾಗಿ ಅವರು ಆಮೇಲೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. 2 ವೀಲರಲ್ಲಿ ಬರ್ತಾರೆ. ಈಗ ನಾವು ಹೋಗ್ತಾ ಇರೋದು ತುಮಕೂರಿನ ಸ್ವಾದೇನಹಳ್ಳಿ ಹತ್ರ ಇರೋ ಚಿಂಗದ ಬೆಟ್ಟಕ್ಕೆ. ಅಲ್ಲಿ ಶ್ರೀ ರಂಗನಾಥ ಸ್ವಾಮಿ ನೆಲೆಸಿದ್ದಾರೆ. ಇದು ನಮ್ಮ ತಾತ ಮತ್ತು ಅಜ್ಜಿ ಅವರ ಮನೆ ದೇವರು, ಅಂದರೆ ನಮ್ಮ ಮಮ್ಮಿಯವರ ಪೇರೆಂಟ್ಸ್, ಅವ್ರಿಗೆ ಮನೆ ದೇವರು ಇದು. ನಾವು ಚಿಕ್ಕ ವಯಸ್ಸಿಂದನೂ ಪ್ರತಿ ವರ್ಷ ಹೋಗಿ ಇದೇ ರೀತಿ ಫ್ಯಾಮಿಲಿ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ರೂಢಿ ಇದೆ. ಅದೇ ರೀತಿ ಈ ಸರಿನೂ ಕೂಡ ಹೋಗ್ತಾ ಇದ್ದೀವಿ. ಎಲ್ಲ ಇದ್ರೊಳಗೆ ಎತ್ಬಿಟ್ಟವ್ರೆ. ಅಂಕಲ್ ಸವಿ ನೆನಪು. 2 ಕಾರಲ್ಲಿ ಜಾಗ ಇದ್ರೂ ಬೇಡ ಅಂದ್ಬಿಟ್ಟು ಟೆಂಪಲ್ ಹೋಗಿರೋದು. ಯಶು ನೋಡ್ತಾವ್ರೆ. ಯಶು ಆಯ್ ಮಾಡ್ತಾ ಐತೆ. ಯಶು ಶಶುಗೆ ನ್ಯೂ ಎಕ್ಸ್ಪೀರಿಯನ್ಸ್. ಫೋನ್ ಮಾಡಿ ಹೇಳಪ್ಪ ಎಲ್ಲರೂ ಒಂದ್ಸಲಿ ಎದ್ದಿ ಏನ್ರಿ ರಪ್ಪ ಅಂತ ಬೀಳ್ತಾರೆ. ಹೆಂಗೋ ನಮ್ ಜೊತೆ ಯಾರು ಇಲ್ವಲ್ಲ, ಎಲ್ಲ ಮುಂದೆ ಹೋಗ್ಬಿಟ್ಟವ್ರೆ ಕಾರು ಅನ್ಕೊಂಡೆ. ಹೆಂಗೋ ಟೆಂಪೋ ಸಿಕ್ತು ನಮ್ ಜೊತೆಗೆ. ರಾಕಿ ಹಿಂದೆ ಬರ್ತಾವನೆ. ರಾಕಿ ಕಾರ್ ಒಂದು ಹಿಂದೆ ಬರ್ತಿದೆ. ಹೇಳವ್ರ ಆರ್ಡರ್ ಕೊಟ್ಟರು. ಹಂಗದ್ರದೆಲ್ಲ ತಿಂಡಿ ಎಲ್ಲ ತಗೊಂಡು ಬರ್ತಾನೆ ರಾಕಿ. ಎಲ್ಲ ನಿಂತ್ಕೊಳ್ರಿ. ಹಾಯ್. ಅವಾಗೆಲ್ಲ ಟೆಂಪೋಲ್ಲೇ ಹೋಗ್ತಾ ಇದ್ದಿದ್ದು. ಟೆಂಪೋ, ಆಟೋ, ಆಮೇಲೆ ಮನ್ಮಾಮನ್ ಕಾರು. ಜಾಸ್ತಿ ಆಟೋದಾಗೆ ಹೋಗಿರೋದು. ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟು. ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ವಿ, ಲಗೇಜ್ ಎಲ್ಲ ಎತ್ಕೊಂಡು. ಟೆಂಪಲ್ ಈಸಿಯಾಗಿ ಹತ್ಬಿಡ್ತವೆ ಅನ್ಸುತ್ತೆ. ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ರೋಡು. ತುಂಬ ಜನ ಟ್ರೆಕ್ಕಿಂಗ್ಗೆ ಈ ಬೆಟ್ಟಕ್ಕೆ ಬರ್ತಾರೆ. ಈ ಬೆಟ್ಟದಲ್ಲಿರೋ ರಂಗನಾಥ ಸ್ವಾಮಿ ಟೆಂಪಲ್ಗೆ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಈಗ ನಾವು ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಬಂದೆ. ಎಲ್ಲ ಹೆಂಗೆ ಕುಂತಿದ್ದೀರಾ? ಸೇ ಹಾಯ್. ಹೆಂಗಿತ್ತು ಎಕ್ಸ್ಪೀರಿಯನ್ಸು ಯಶು? ಟೆಂಪಲ್ ಬಂದಿದ್ದು ಹೆಂಗಿತ್ತು? ಬನ್ನಿ.
ಮಮ್ಮಿನ ಚಪ್ಪಲಿ ಇಲ್ಲ ಇವಾಗ ಇಟ್ಟಂಗ ನೋಡಿ ಹತ್ತಿರದ ನಾನು ಇಟ್ಕೊಂಡಿದ್ದೀನಪ್ಪ ಲಗೇಜು. ಲಗೇಜ್ ಇಟ್ಕೊಂಡಿಲ್ಲ ಇಲ್ಲೇ ನೋಡಿ, ಇಲ್ಲೇ ನೋಡಿ ವೆಯ್ಟ್ ಇದೆ ಇದು. ಇದನ್ನ ಇಟ್ಕೊಂಡಿದ್ದೀನಿ. ಸೂಪರ್, ಥ್ಯಾಂಕ್ ಯು ಬಂಗಾರ. ಕೈ ಫ್ರೀ ಇಲ್ಲ ಬಂಗಾರ, ಒಂದು ನಿಮಿಷ ಲಗೇಜ್ ಇಟ್ಬಿಟ್ಟು ಇಸ್ಕೊತೀನಿ. ಹಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಬಂಗಾರ. ನೋಡಿ ಇಲ್ಲಿ ಇವಳು ಸುಮ್ಮನೆ ನಿಂತವಳೆಲ್ಲ ಲಗೇಜೆಲ್ಲ ಎತ್ಕೊಬತ್ತಿದ್ರೆ, ಆಮೇಲೆ ಇವ್ರನ್ನು ವಿಡಿಯೋ ಮಾಡ್ತೀನಿ ಅಂತ ಮಾಡಿದ್ರಷ್ಟೇ ಲಗೇಜ್ ಮಾತ್ರ ತರಲಿಲ್ಲ. ಅಲ್ಲಿ ನೋಡ್ರಿ ಅವರು ಬಂದರು ಕಾರಲ್ಲಿ. ಹೇಳಿ ಹಾಯ್ ಮಾಡು. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್ ಅನು. ಹಾಯ್ ಗಾಯ್ಸ್ ಅನು. ಇಲ್ಲಿ ಬಂದು ಅಡುಗೆ ಮಾಡೋರಿಗೆಲ್ಲ ಯೂಸ್ ಆಗಲಿ ಅಂತ ಇಲ್ಲಿ ಕೆಲವು ರೂಮ್ಸ್ಗಳನ್ನ ಕಟ್ಸಿದ್ದಾರೆ. ಅದೇ ರೀತಿ ಈಗ ನೀವು ನೋಡ್ತಾ ಇರೋ ರೂಮು ಬಂದು ನಮ್ಮ ತಾತ ಅವರೇ ಕಟ್ಸಿರೋ ರೂಮು. ಆ ರೂಮ್ ಮೇಲೆ ಅವ್ರ ಹೆಸರು ಕೂಡ ಹಾಕ್ಸಿದ್ದಾರೆ, ನೋಡ್ಬೋದು. ಈ ರೂಮ್ ಹತ್ರ ಎಲ್ಲ ಸ್ವಲ್ಪ ಜಾಸ್ತಿ ಗಿಡಗಳು ಬೆಳೆದ್ಬಿಟ್ಟಿತ್ತು. ಹಾಗಾಗಿ 1 ವೀಕ್ ಬ್ಯಾಕ್ ನಮ್ಮ ಮಾಮ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿ ಪೇಂಟ್ ಬಳ್ದು ಹೋಗಿದ್ರು. ಈಗ ಅದೇ ರೂಮಲ್ಲಿ ನಾವು ಎಲ್ಲ ಲಗೇಜು ಇಟ್ಟು ಅಲ್ಲೇ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಬಿಫೋರ್ ಕ್ಲೀನಿಂಗ್ದು ಕ್ಲಿಪ್ಸ್ ಇದೆ, ಅದನ್ನು ಹಾಕ್ತೀನಿ, ನೋಡ್ಬೋದು. ಇವಾಗ ಬಂದಿದ್ದೀವಿ, ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಅದಕ್ಕೂ ಮೊದಲು ಪೂಜೆ ಮುಗಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಇನ್ಸೆಕ್ಟ್ಸು ಸೌಂಡು ನಿಮ್ಗೆ ಕೇಳಿಸ್ತಿದೆ ಅನಿಸುತ್ತೆ. ಅಲ್ಲಿ ನಮ್ಮ ಆಂಟಿ ಒಬ್ಬರು ಬರ್ತಾ ಇದ್ದಾರೆ, ಇನ್ನೆಲ್ಲರೂ ಮುಂದೆ ಹೋಗಿದ್ದಾರೆ. ರಂಗನಾಥ ಸ್ವಾಮಿ ದೇವ್ರಿಗೆ ಪೂಜೆ ಮಾಡಿಸೋದಕ್ಕೂ ಮೊದಲು ಅವ್ರ ಅಣ್ಣ ದೊಡ್ಡಯ್ಯ ದೇವ್ರಿಗೆ ಪೂಜೆ ಮಾಡಿಸೋದು ರೂಢಿ. ಅದ್ರದ್ದು ಗುಡಿ ಇಲ್ಲೇ ಸ್ವಲ್ಪ ದೂರ ಕಾಲ್ನಡಿಗೆಯಲ್ಲಿ ಹೋದರೆ ಸಾಕು ಸಿಕ್ಬಿಡುತ್ತೆ. ಹಾಗಾಗಿ ಫಸ್ಟ್ ಅಲ್ಲಿಗೆ ಪೂಜೆ ಮಾಡಿಸಿ ಆಮೇಲೆ ರಂಗನಾಥ ಸ್ವಾಮಿ ದೇವ್ರಿಗೆ ಅಭಿಷೇಕ ಹಾಗೆ ಪೂಜೆ ಎಲ್ಲ ಮಾಡಿಸ್ತೀವಿ. ಕೋಳಿ ಶಬ್ದ ಆಗಂಗಿಲ್ಲ, ಅದಕ್ಕೆ ಅಲ್ಲಿ ಗರ್ಭಗುಡಿ ಅಲ್ಲಿ ಮುಂದೆ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ದೂರ ಇದೆ ಇದು ದೊಡ್ಡಯ್ಯ ಸ್ವಾಮಿ ಅಂತ. ಹೌದಾ? ದೇವಸ್ಥಾನದ ಹತ್ರ ಬಂದ್ವಿ ನಾವೀಗ. ಒಳಗಡೆ ತುಂಬ ಜನ ಕೂತ್ಕೊಂಡಿದ್ದಾರೆ, ಹಾಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೊರಗಡೆನೂ ಸ್ವಲ್ಪ ಜನ ಕೂತ್ಕೊಂಡಿದ್ದೀವಿ. ಪೂಜೆ ಕೂಡ ನಡೀತಾ ಇದೆ. ದೊಡ್ಡಯ್ಯ ದೇವ್ರ ಪೂಜೆ ಮುಗೀತು. ಈಗ ಎಲ್ಲರೂ ವಾಪಸ್ ಬಂದು ರಂಗನಾಥ ಸ್ವಾಮಿ ದೇವ್ರಿಗೆ ಪ್ರಸಾದ ಮಾಡೋದಕ್ಕೋಸ್ಕರ ಹಲಸಿನಣ್ಣು ಕಟ್ ಮಾಡ್ತಾ ಇದ್ದೀವಿ. ಹಲಸಿನಣ್ಣು ಕಟ್ ಮಾಡಾದಮೇಲೆ ಅದನ್ನು ರಸಾಯನ ಮಾಡಿ ಪ್ರಸಾದ ಮಾಡಿ ಕೊಡೋದು. ಇನ್ನು ಈ ದೇವಸ್ಥಾನ ಬಂದು ಸುಮಾರು 700 ವರ್ಷದ ಹಳೆ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು. ಚೇಳ್ರ ಕಾಲದಲ್ಲಿ ಬಿದ್ರು ಕಟ್ ಮಾಡೋಕ್ಕೆ ಅಂತ ಕಾಡಿಗೆ ಬಂದಾಗ ಇಲ್ಲಿ ದೇವರಿದೆ ಅಂತ ಗೊತ್ತಾಗಿ ಚೇಳ್ರ ರಾಜರು ಇಲ್ಲಿ ದೇವಸ್ಥಾನ ಕಟ್ಸಿದ್ರಂತೆ. ಹಾಗೆ ಈ ವಿಗ್ರಹದ ಮೇಲ್ಭಾಗದಲ್ಲಿ ಒಂದು ಬಂಡೆ ಇದೆ. ವಿಗ್ರಹ ಬೆಳ್ದಂಗೆ ಆ ಬಂಡೆ ಕೂಡ ಮೇಲೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಮೊದಲೆಲ್ಲ ಇಲ್ಲಿ ಮಲ್ಕೊಂಡು ಪೂಜೆ ಮಾಡೋರಂತೆ, ಅದೇ ರೀತಿ ಈಗ ಸ್ವಲ್ಪ ಕೂತ್ಕೊಂಡು ಪೂಜೆ ಮಾಡೋಷ್ಟು ಶಿಲೆ ಬೆಳೆದಿದೆ ಅಂತ ಹೇಳ್ಬೋದು. ಇದಾದಮೇಲೆ ಎಲ್ಲರೂ ಒಬ್ಬೊಬ್ಬರಾಗೆ ಬಂದು ನಾಮ ಬಳಸ್ಕೊಂಡ್ರು. ಇಲ್ಲೆಲ್ಲ ಕೊಳೆ ಆಗಿರುತ್ತೆ, ಇದು ಒಳಗಡೆ ಅಲ್ಲೆಲ್ಲ ಪಾರ್ಕಿಂಗ್ ಅಲ್ಲಿ ತೆಗ್ದಿರ್ತಾರೆ, ಅದು ಅಲ್ಲಿ ನೀರು ಹಾಕಿರ್ತಾರೆ, ಇದನ್ನ ಮುಚ್ಚಿರ್ತಾರೆ. ಅಲ್ಲೋಗ ನನ್ನ ಹೆಣ್ಗೆ ಬೇಡ, ಅಲ್ಲೈತೆ ನೋಡು. ಏನು ಶಶು ಇದ್ರ ಹೆಸರು? ಇದ್ರ ಹೆಸರು ಕಲ್ಯಾಣಿ. ಹಾಂ, ಕಲ್ಯಾಣಿ ಅಂತಾರೆ ಇದನ್ನ. ಏನಶು ಇದು? ಇದ್ರ ಹೆಸರೇನು?
ಕಲ್ಯಾಣಿ ಕಲ್ಯಾಣಿ ಅಂತ ಕಾಡಲ್ಲಿ ಏನೇನಿದೆ ಅಂದ್ಬಿಟ್ಟು ಬರ್ದಿದ್ದಾರೆ ಕಂದಾಲಿ. ಹೌದು, ಕರಡಿ, ಜಿಂಕೆ ಎಲ್ಲ ಇದೆ ಅಂತೆ. ಇದೆಲ್ಲ ಇದೆ. ಚಿಪ್ಪು ಅದು ಹೊಲದಲ್ಲಿ ಬಂದಿರೋದು ಹೊಲದಲ್ಲಿ ಇರುತ್ತೆ ಅದನ್ನು ಇಲ್ಲ ಇದು ಪುಂಗಿನ ಬೇಕಿದು ಸೆಂಟಿಗೆ ಎಲ್ಲ ತೋಸಿ ಇದನ್ನೇ ತೆಗ್ಬಿಟ್ಟು ಫಾರಂ ತರ ಮಾಡಿ ಫಾರಿನ್ ಗಳಲ್ಲಿ ಸಾಕ್ತಾರೆ ಅದನ್ನ. ಯಾವ್ದನ್ನ? ಯೂರಿನ್ ಸೆಂಟಿಗೆ ಬಳಸ್ತಾರೆ. ಕಾಫಿಗೆ ಯಾರು ಹೇಳಿದ್ದು? ಅವ್ರು ಮಾತಾಡ್ಕೊಂತ ಇದ್ರು ದೇವಸ್ಥಾನ ಹತ್ರ. ಯಾರೋ ರಾತ್ರಿ ಬಂದಿತ್ತು ಕರಡಿ ಅಂತ. ರಾತ್ರಿ ಕರಡಿ ರಾತ್ರಿನಾ? ಬೇಡ ಇದು ಬೇಡ ಅಲ್ಲ ಬೇಡ ಇದು 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 ಕಲ್ಯಾಣಿ ಹತ್ರ ನಾಗರ ದೇವ್ರಿತ್ತು. ಇಲ್ಲಿ ಬಂದಿದ್ವಿ ಎಲ್ಲರೂ ಪೂಜೆ ಮಾಡೋಕ್ಕೆ. ಹಾಗೆ ಇಲ್ಲೇ ಫಾರೆಸ್ಟಲ್ಲಿ ಯಾವ್ಯಾವ ಪ್ರಾಣಿಗಳಿರುತ್ತೆ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ರು, ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಪೂಜೆ ಎಲ್ಲ ಮುಗಿದ್ಮೇಲೆ ಈಗ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿನ ಹೋಟೆಲಿಂದ ಪಾರ್ಸಲ್ ತೊಗೊಂಡು ಬಂದಿದ್ವಿ. ನಮ್ಮ ಮಮ್ಮಿ ಮತ್ತು ಆಂಟಿಯವರೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನೇನು ಮಸಾಲ ಎಲ್ಲ ಮನೆಯಲ್ಲೇ ರುಬ್ಕೊಂಡು ತೊಗೊಂಡು ಬಂದಿದ್ದರು. ಹಾಗೆ ಗ್ಯಾಸು ಸಿಲಿಂಡ್ರು ಎಲ್ಲ ತೊಗೊಂಡು ಬಂದಿದ್ವಲ್ಲ, ರೂಮಲ್ಲೇ ಅಡುಗೆ ಮಾಡ್ಕೊತೀವಿ ಅಂತ ಅಲ್ಲೇ ಮಾಡ್ಕೊತಾಯಿದ್ರು. ನಾವಿಲ್ಲಿ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಮಕ್ಕಳಂತೂ ಇಲ್ಲಿ ಟಾಯ್ಸ್ ಶಾಪ್ ಇತ್ತು, ಟಾಯ್ಸ್ ಇಟ್ಕೊಂಡಿದ್ರು ಇಲ್ಲೇ. ಅಲ್ಲಿ ಹೋಗೋದು, ಟಾಯ್ಸ್ ತೊಗೊಂಬರೋದು, ಆಟಾಡೋದು ಇದೇ ಕೆಲಸ ಆಗೋಗ್ಬಿಟ್ಟಿತ್ತು ಅವ್ರಿಗಂತೂ. ಮಕ್ಕಳಂತೂ ಹೊರಗಡೆ ಬಂದರೆ ಹಿಂಗೆ ಅಲ್ಲ, ಎಲ್ಲ ಮಕ್ಕಳು ಹೀಗೆ ಅನಿಸುತ್ತೆ. ಯಾವ್ದೈತೆ ಅವನಿಗೆ ಗೊತ್ತಿಲ್ಲ ಅದು. ರೂಮ್ ಒಳಗಡೆ ತುಂಬ ಸೆಕೆ ಆಯಿತು ಅಂತ ಹೊರಗಡೆನೆ ಒಲೆ ಮತ್ತು ಸೌದೆ ಎಲ್ಲ ಇಟ್ಬಿಟ್ಟು ಈಗ ಹೊರಗಡೆನೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೇನಿದು ಗೀ ರೈಸ್? ಅದು ಚಿಕನ್ ಎಲ್ಲ ಆಯ್ತಾ? ಹೋಗಿ ದಪ್ಪು ಎತ್ಕೊಂಡ್ಬಂದ್ಬಿಡ್ತು, ಬೇಗ ಆಗೋಯ್ತು. ಹಾಂ ಏನಮ್ಮ ಏನು ಹೇಳು? ಸುಟ್ಟಿ ಇಲ್ಲಿಂದ ಇದಕ್ಕೆ ಸುಟ್ಟಿ, ಆಮೇಲೆ ಇಲ್ಲಿಗೆ ಬಂದು ಇದಕ್ಕೆ ಸುಟ್ಟುತ್ತೆ, ಆಮೇಲೆ ಇಲ್ಲಿ ಸುಟ್ಟುತ್ತೆ ಇಲ್ಲಿ, ಆಮೇಲೆ ಅಲ್ಲಿ ಬೆಂಕಿ ಆಚೆ ಬರ್ತೈತೆ. ಅಡುಗೆ ಎಲ್ಲ ಮುಗೀತು. ಇನ್ನೇನು ಊಟ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ಗೆ ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಅವರು ಕೂಡ ವರ್ಕ್ ಮುಗಿಸ್ಕೊಂಡು ಜಾಯ್ನ್ ಆದರು. ನೋಡ್ರಿ ಗೈಸ್, ನಾವು ಮಾಡಿದ್ದು ಇವ್ರು ತಿಂತವ್ರೆ. ಫಸ್ಟು ನಾವು ಲಾಸ್ಟಿಗೆ ತಿನ್ನಬೇಕು. ಪೂಜೆ ಊಟ ಎಲ್ಲ ಮುಗೀತು. ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಪಯಣ ಮನೆ ಕಡೆ. ಈಗ ವಾಪಸ್ ಹೋಗ್ತಾ ವ್ಯೂ ನೋಡ್ಬೋದು. ಸುತ್ತು ಬೆಟ್ಟ ಗುಡ್ಡಗಳು, ವ್ಯೂ ಸಖತ್ತಾಗಿದೆ. ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬರ್ತಿದ್ರಿಂದ ತುಂಬ ಬಿಸಿಲು ಕೂಡ ಇರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಚಿನ್ಗದ ಬೆಟ್ಟ ಇಲ್ಲಿಂದ ಸ್ಟಾರ್ಟು ಅಂತ ಹೇಳ್ಬೋದು. ಅಲ್ಲಿ ಎಂಟ್ರೆನ್ಸ್ ಥರ ಇದೆಯಲ್ಲ, ಅಲ್ಲಿಂದ ಜನಗಳೆಲ್ಲ ಆವಾಗ ಹೋಗ್ತಿದ್ರಂತೆ. ಅದ್ರದ್ದು ಊಟ ಆಯಿತು, ಊಟ ಮಾಡ್ಕೊಂಡ್ವಿ. ಒಲೆ ಊಟ ಅಂತೂ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲ ಆಗಾಗ ಈ ಥರ ಬರ್ತಾ ಇರ್ತೀವಿ. ಆ್ಯಂಡ್ ಇದಾಗಿತ್ತು ನಮ್ಮ ಫ್ಯಾಮಿಲಿಯ ಟೆಂಪಲ್ ವಿಸಿಟ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.